ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅಧ್ಯಾಯ 1 ಸಂಗೀತದ ಹಿರಿಮೆ. ವಿಭಾಗ 2 ಸಂಗೀತ ಕಲೆಯ ಉಗಮ ಮತ್ತು ಬೆಳವಣಿಗೆ. ಭಾರತೀಯ ಸಂಗೀತವು ವೇದಜನಿತವಾದುದು. ಸಾಮವೇದವೇ ಸಂಗೀತದ ಮೂಲ. ಅಲ್ಲದೆ ಶಾಸ್ತ್ರೀಯ ಸಂಗೀತವು ಭಕ್ತಿ ಪ್ರಧಾನವಾದುದು. ತಲ್ಲೀನತೆಯಿಂದ ಪರಮಾತ್ಮನನ್ನು ಗೇಯ ಪ್ರಾಕಾರಗಳ ಮೂಲಕ ಭಕ್ತಿಯಿಂದ ಆರಾಧಿಸುವಲ್ಲಿ ಸಂಗೀತದ ಪಾತ್ರ ಹಿರಿದು. ಸಿರಿಕಂಠದವರು ಗಾಯನದಿಂದಲೋ, ವಾದಕರು ಸಂಗೀತ ವಾದ್ಯಗಳ ವಾದನದಿಂದಲೋ ನಾದೋಪಾಸನೆಯನ್ನು ಮಾಡುವರು. ಸಂಗೀತದ ಜೀವಾಳವೇ ಸುಸ್ವರ ಮತ್ತು ಸುನಾದ. ಸುಸ್ವರ ಮತ್ತು ಸುನಾದದ ಮೂಲಕ ದೇವರನ್ನು ಅರ್ಚಿಸಿ ಮೋಕ್ಷ ಮಾರ್ಗವನ್ನು ಹೊಂದುವ ಪ್ರಯತ್ನವು ಹಿಂದಿನಿಂದಲೂ ಆಚರಣೆಗೆ ಬಂದಿದೆ. ಭಾರತದಲ್ಲಿ ದೇವಾಲಯಗಳೇ ಸಂಗೀತವನ್ನು ಪೋಷಿಸುವ ಹಾಗೂ ಬೆಳೆಸುವ ಕೇಂದ್ರಗಳಾಗಿದ್ದವು. ನಮ್ಮ ದೇಶದಲ್ಲಿ ಧರ್ಮ ಪ್ರಚಾರಕರು, ತತ್ವೋಪದೇಶಿಗಳು ಸಂಗೀತ ಮಾಧ್ಯಮದ ಮೂಲಕವೇ ಉಪದೇಶಗಳನ್ನು ನೀಡುತ್ತಾ ಬಂದಿರುವುದು ಸಾರ್ವಕಾಲಿಕ ಹಾಗೂ ಸರ್ವವಿಧಿತವಾದ ಅಂಶವಾಗಿದೆ. ಹೀಗೆ ಸಂಗೀತವು ಆಧ್ಯಾತ್ಮಿಕತೆಯ ಒಂದು ಮುಖವಾಗಿ ಮುನ್ನಡೆಯುತ್ತಿದೆ. ಸಂಗೀತವು ನೃತ್ಯ, ಶಿಲ್ಪ, ಛಂದಸ್ಸು, ಜ್ಯೋತಿಷ್ಯ ಮೊದಲಾದ ಶಾಸ್ತ್ರಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿದೆ. ಸಂಗೀತವಿಲ್ಲದೆ ನೃತ್ಯ ಪ್ರದರ್ಶನವಿಲ್ಲ. ಇತರ ಕಲೆಗಳಲ್ಲಿ ಸಂಗೀತವು ಆ ಕಲೆಗಳಲ್ಲಿಯೇ ಒಂದಲ್ಲ ಒಂದು ರೀತಿಯಲ್ಲಿ ಹಾಸುಹೊಕ್ಕಾಗಿದ್ದು ರಸಿಕನ ಅನುಭವಕ್ಕೆ ಮಾತ್ರ ಸಿಲುಕುತ್ತದೆ. ಮಾನವನಿಗೆ ಸಂಗೀತದ ಮೊದಲ ಗುರು ಪ್ರಕೃತಿ. ಹಕ್ಕಿಗಳ ಚಿಲಿಪಿಲಿನಾದ, ಮರಗಳ ಚರಪರ ಶಬ್ದ, ನದಿ ನೀರಿನ ಜುಳುಜುಳು ನಾದಕ್ಕೆ ಮನಸೋತು ಮಾನವ ಗುಣಗುಣಿಸುತ್ತಾ ಅದರ ಲಯವನ್ನು ಅನುಸರಿಸತೊಡಗಿದ. ಅನಂತರ ತನ್ನದೇ ಆದ ಭಾಷೆ ಅಳವಡಿಸಿ ಕೈ ಚಪ್ಪಾಳೆಯನ್ನೇ ತಾಳ ಮಾಡಿಕೊಂಡು ಹಾಡತೊಡಗಿದನು. ಹೀಗೆ ಸಂಗೀತದ ಉಗಮದ ಬಗ್ಗೆ ವಿಶ್ಲೇಷಿಸಬಹುದು. ಆದರೆ ಸಂಗೀತ ಸಾಮಗಾನದಿಂದ ಹುಟ್ಟಿತು ಎಂದು ವೇದ ಬಲ್ಲವರು ಸಮರ್ಥಿಸುತ್ತಾರೆ. ಋಗ್ವೇದದ ಕೆಲವು ಶ್ಲೋಕಗಳು ಸಾಮಗಾನದಲ್ಲಿದ್ದು ಅದನ್ನು ಹಾಡುವಾಗ ಕೆಲವು ಸ್ತೋಭಸ್ವರಗಳನ್ನು ಸೇರಿಸಿಕೊಳ್ಳುತ್ತಾ ಹಾಡುತ್ತಾರೆ. ಸಾಮಗಾನದಿಂದಲೇ ಸಪ್ತಸ್ವರಗಳ ಉಗಮವನ್ನು ಕಾಣುತ್ತೇವೆ. ಸ್ವರವಿಲ್ಲದೆ ಸಂಗೀತವಿಲ್ಲ. ಯಾವ ಸಂಗೀತ ಪ್ರಾಕಾರವನ್ನೇ ಗಮನಿಸಿದರೂ ಅಲ್ಲಿ ಸ್ವರವಿದ್ದೇ ಇರುತ್ತದೆ. ಇಲ್ಲಿ ಸಂಗೀತ ಶಾಸ್ತ್ರದ ಚೌಕಟ್ಟಿನಲ್ಲಿದೆ. ಸಂಗೀತವು ಗಾಂಧರ್ವ ವೇದವೆಂದೂ ಕರೆಸಿಕೊಂಡಿದೆ. ಇದೊಂದು ದೈವೀ ಕಲೆ. ಇತರ ಲಲಿತ ಕಲೆಗಳಲ್ಲಿ ನೇತ್ರದ ಪಾತ್ರವೇ ಹಿರಿದಾದರೆ ಸಂಗೀತದಲ್ಲಿ ಮನಸ್ಸಿನ ಭಾವನೆಯನ್ನು ಶ್ರವಣೇಂದ್ರಿಯದ ಮೂಲಕ ಪಡೆದು ಕಲಾವಿದ ಮತ್ತು ಶ್ರೋತೃ ಇಬ್ಬರೂ ಅನುಭವಿಸುತ್ತಾರೆ. ಸಂಗೀತ ಶಿಲ್ಪ, ಚಿತ್ರ, ನೃತ್ಯ, ಜ್ಯೋತಿಷ್ಯ, ವಿಜ್ಞಾನಗಳೊಂದಿಗೆ ಪರಸ್ಪರ ನಂಟನ್ನು ಹೊಂದಿದೆ. ಭಾಗ 3 ಸಂಗೀತ ಮತ್ತು ಭೂಗೋಳ. ಭೂಗೋಳವು ಬೇರು, ಇತಿಹಾಸವು ಫಲ ಎಂಬ ಪ್ರಸಿದ್ಧ ಹೇಳಿಕೆಯುಂಟು. ಭೂಗೋಳಕ್ಕೂ ಒಂದು ನಾಡಿನ ಅಥವಾ ಪ್ರದೇಶದ ಜನಜೀವನಕ್ಕೂ ನಿಕಟ ಸಂಬಂಧವಿರುವಂತೆ ಭೂಗೋಳಕ್ಕೂ ಸಂಗೀತಕ್ಕೂ ಸಂಬಂಧವಿದೆ. ಸಮಶೀತೋಷ್ಣವಲಯ ಮತ್ತು ಭಾರತದಂತಹ ಉಷ್ಣವಲಯ ಪ್ರದೇಶದಲ್ಲಿ ಸಂಗೀತವು ಅಭಿವೃದ್ಧಿಯಾಗಲು ಅವಕಾಶಗಳಿವೆ. ಚಳಿ ದೇಶಗಳಲ್ಲಿ ಸಂಗೀತವನ್ನು ಕೇಳಲು ಬಯಸುತ್ತಾರೆ. ಐರೋಪ್ಯ ದೇಶಗಳಲ್ಲಿ ಜನರು ಕಠಿಣವಾದ ನಾದವನ್ನು ಕೇಳುವುದನ್ನೇ ಇಷ್ಟಪಡುತ್ತಾರೆ. ದಕ್ಷಿಣ ಭಾರತದಲ್ಲಿ ನಾಗಸ್ವರ, ಡೋಲು ಮುಂತಾದವುಗಳನ್ನು ಗೊತ್ತಾದ ದೂರದಿಂದ ಕೇಳಲು ಇಚ್ಛಿಸುತ್ತಾರೆ.
ಏಕೆಂದರೆ ಇವುಗಳನ್ನು ಹತ್ತಿರದಿಂದ ಕೇಳುವುದಕ್ಕಿಂತ ದೂರದಿಂದ ಕೇಳಲು ಇಂಪಾಗಿರುತ್ತದೆ. ಕೇರಳದಂತಹ ಮಲೆನಾಡು ಪ್ರದೇಶದಲ್ಲಿ ಮದ್ದಳೆ, ಭೇರಿ, ಚಂಡೆ ಮುಂತಾದ ಚರ್ಮವಾದ್ಯಗಳನ್ನು ಪಕ್ಕದಲ್ಲಿದ್ದು ಗಂಟೆಗಟ್ಟಲೆ ಕೇಳಲು ಇಚ್ಛಿಸುತ್ತಾರೆ. ಅಧಿಕ ಉಷ್ಣ ಅಥವಾ ಶೀತವಾದರೂ ಗಾಯಕರಿಗೆ ಹಾಡಲು ಶ್ರಮವಾಗುತ್ತದೆ. ಅಧಿಕ ಉಷ್ಣವಿಲ್ಲದಿರುವ ಪ್ರದೇಶಗಳ ಗಾಯಕರು ಉತ್ತಮ ಶಾರೀರ ಸಂಪತ್ತನ್ನು ಸಾಧಿಸಿಕೊಳ್ಳುತ್ತಾರೆ. ವಿಭಾಗ 4: ಸಂಗೀತ ಮತ್ತು ವಿಜ್ಞಾನ ಅಥವಾ ಭೌತಶಾಸ್ತ್ರ. ಸಂಗೀತ ನಾದವು ಅವಿಚ್ಛಿನ್ನವಾದ ಶಬ್ದ ತರಂಗಗಳಿಂದ ಉಂಟಾಗುತ್ತದೆ. ಸ್ವರಗಳ ಏರಿಳಿತದ ಭೇದಗಳನ್ನು ಕಂಪನಾವರ್ತದಿಂದ ಕಂಡುಕೊಳ್ಳಬಹುದು ಹಾಗೂ ವಾದ್ಯಗಳ ಗುಣಮಟ್ಟ ಮುಂತಾದವು ಭೌತಶಾಸ್ತ್ರಕ್ಕೆ ಸಂಬಂಧಿಸುವುದಾಗಿದೆ. ಈ ವಿಭಾಗವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಭಾಗ ಸಂಗೀತ ಮತ್ತು ವಿಜ್ಞಾನ. ಸಂಗೀತವು ತನ್ನ ಭಾವನೆಯನ್ನು ವ್ಯಕ್ತಪಡಿಸುವ ಕಲೆ. ಪ್ರಕೃತಿಯೇ ಕಲೆಯ ಮೂಲ. ಪ್ರಕೃತಿಯ ಸೌಂದರ್ಯೋಪಾಸನೆಯಿಂದ ಮಾನವನ ಪ್ರತಿಭೆ ವಿಕಸನಗೊಳ್ಳುತ್ತದೆ. ಭಾರತೀಯ ಪುರಾತನ ಗ್ರಂಥಗಳು 64 ಕಲೆಗಳನ್ನು ಹೇಳಿವೆ. ಇವುಗಳನ್ನು ಲಲಿತ ಕಲೆ, ವಿಜ್ಞಾನ ಕಲೆ, ವಾಣಿಜ್ಯ ಕಲೆ ಮುಂತಾಗಿ ವಿಂಗಡಿಸಬಹುದು. ಲಲಿತ ಕಲೆಯು ಸಂಸ್ಕಾರ ಮತ್ತು ಪ್ರತಿಭೆಯ ಮೂಲಕ ರೂಪುಗೊಳ್ಳುತ್ತದೆ. ಲಲಿತ ಕಲೆಗಳಲ್ಲಿ ಸಂಗೀತ ಪ್ರಥಮ ಸ್ಥಾನವನ್ನು ಹೊಂದಿದೆ. ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟು ಹೃದಯದ ಭಾವನೆಯನ್ನು ವ್ಯಕ್ತಗೊಳಿಸುವ ಕಲೆಯೇ ಸಂಗೀತ. ಸಂಗೀತ ಕಲೆಯು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬೆಳೆದು ಬಂದಿದೆ. ಮಾನವನ ಪ್ರತಿಯೊಂದು ಚಲನವಲನಗಳು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿದ್ದು ಲಯಬದ್ಧವಾಗಿದೆ. ನಮ್ಮ ಅಂಗಾಂಗಗಳೂ ಸಹ ಲಯದಿಂದಲೇ ಕೂಡಿ ಸ್ಪಂದಿಸುವುದು. ಅಂತೆಯೇ ಸಂಗೀತಕ್ಕೂ ಶರೀರಶಾಸ್ತ್ರಕ್ಕೂ ಇರುವ ಸಂಬಂಧ. ಸಂಗೀತ ಮತ್ತು ಭೌತಶಾಸ್ತ್ರ, ಸಂಗೀತ ಮತ್ತು ಮನೋವಿಜ್ಞಾನ ಹೀಗೆ ಹಲವಾರು ವಿಧಗಳಲ್ಲಿ ವೈಜ್ಞಾನಿಕವಾಗಿ ಬೆಳೆಯುತ್ತಿರುವ ಸಂಗೀತದ ಅಭ್ಯಾಸವು ಪ್ರತಿಯೊಬ್ಬರಿಗೂ ಅವಶ್ಯಕವೆನಿಸುತ್ತದೆ. ಈ ರೀತಿಯಾಗಿ ಸಂಗೀತವು ವೈಜ್ಞಾನಿಕವಾಗಿ ಸ್ಥೂಲವಾಗಿ ಮುನ್ನಡೆಯುತ್ತಿದೆ. ಭಾಗ 2: ಸಂಗೀತ ಮತ್ತು ಭೌತಶಾಸ್ತ್ರ. ನಾದವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಸಂಗೀತಕ್ಕೆ ನಾದವೇ ಮೂಲ. ಹೀಗಾಗಿ ನಾದೋತ್ಪತ್ತಿ, ಸ್ವರಸ್ಥಾನಗಳು, ಸ್ಥಾಯಿ ಸ್ವರದ ಸೂಕ್ಷ್ಮ ಶ್ರುತಿಗಳು, ವಾದ್ಯಗಳ ರಚನೆ, ವಾದ್ಯಗಳ ನಾದದ ಗುಣಮಟ್ಟ ಇವೇ ಮುಂತಾದ ವಿಷಯಗಳು ಭೌತಶಾಸ್ತ್ರಕ್ಕೂ ಮತ್ತು ಸಂಗೀತಕ್ಕೂ ಸಂಪರ್ಕ ಕಲ್ಪಿಸುತ್ತದೆ. ಇದಲ್ಲದೆ ಸಂಗೀತ ಪ್ರಸಾರ ಕಾರ್ಯಕ್ಕೆ ನೆರವಾಗುವ ಧ್ವನಿವರ್ಧಕ ಯಂತ್ರ, ಧ್ವನಿ ಮುದ್ರಣ ಯಂತ್ರ, ರೇಡಿಯೋ ಇವೇ ಮುಂತಾದ ಸಾಧನಗಳು ಭೌತಶಾಸ್ತ್ರಕ್ಕೆ ಸಂಬಂಧಿಸಿರುವುದನ್ನು ಗಮನಿಸಬಹುದು. ಇದಕ್ಕಿಂತ ಹೆಚ್ಚಾಗಿ ಸಂಗೀತವನ್ನು ಧ್ವನಿ ಮುದ್ರಿಸುವ ಸ್ಟುಡಿಯೋ ಅಥವಾ ಧ್ವನಿ ಮುದ್ರಣ ಕೊಠಡಿಗಳು, ಪ್ರತಿಧ್ವನಿ ಬರದಂತಹ ಸಂಗೀತ ಸಭಾಂಗಣಗಳು, ಗ್ರಾಮಾಫೋನ್ ಇವುಗಳೆಲ್ಲವೂ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವೇ ಆಗಿದೆ. ಕರ್ನಾಟಕ ಸರ್ಕಾರ ಪರೀಕ್ಷಾ ಮಂಡಳಿ ಪ್ರಶ್ನೆ: ಸಂಗೀತದಲ್ಲಿ ಬರುವ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಅಂಶಗಳಾವುವು? 10 ಅಂಕಗಳು. ಹರೇ ಓಂ. ಶ್ರೀಕೃಷ್ಣಾರ್ಪಣಮಸ್ತು.